ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ 2026ನೇ ವರ್ಷದ ಮೊದಲ ವಿಶೇಷ ಅಧಿವೇಶನ ಇದು. ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವೆ ಕುರುಕ್ಷೇತ್ರಕ್ಕೆ ವೇದಿಕೆ ಸಿದ್ಧವಾಗಿದೆ. ನಾಳೆಯಿಂದ ವರ್ಷದ ಮೊದಲ ವಿಶೇಷ ಅಧಿವೇಶನ ಶುರುವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿತ್ತು ವಿಶೇಷ ಅಧಿವೇಶನ ಕರಿಬೇಕು ಅಂತ. ಇದೀಗ ನಾಳೆಯಿಂದ ಅದು ಶುರುವಾಗ್ತಾ ಇದೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ಗಳ ಈ ವಾದ ಪ್ರತಿವಾದ ಚರ್ಚೆಗೆ ವೇದಿಕೆ ಸಿದ್ಧ ಆಗಿದೆ. ಕೇಂದ್ರದ ವಿರುದ್ಧ ನರೇಗಾ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಕೈಪಾಳೆಯ ಸಜ್ಜಾಗಿದೆ. ಮತ್ತೊಂದು ಕಡೆ ಪ್ರತಿಪಕ್ಷಗಳ ಕೈಯಲ್ಲಿ ಸರ್ಕಾರದ ಭ್ರಷ್ಟಾಚಾರದ ಪ್ರತ್ಯಸ್ತ್ರ ಕೂಡ ಇದೆ. ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ನಂತರ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗುತ್ತೆ. ಹಾಗಾದ್ರೆ ಈ ಬಾರಿ ರಾಜ್ಯಪಾಲರ ಭಾಷಣವೇ ಸಂಘರ್ಷ ಅದಕ್ಕೆ ಕಾರಣ ಆಗುತ್ತಾ, ಸಂಘರ್ಷ ಅಧಿವೇಶನಕ್ಕೆ ಶ್ರೀಕಾರ ಹಾಕುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಾಳೆಯಿಂದ ಶುರುವಾಗುವಂತಹ ವಿಶೇಷ ಅಧಿವೇಶನ ಇದು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರನ್ನ ಬದಲಾವಣೆ ಮಾಡಿ ವಿಬಿಜಿ ರಾಮ್ಜಿ ಅಂತ ಹೆಸರಿಟ್ಟಿದ್ದನ್ನ ವಿರೋಧಿಸಿ ಇದೀಗ ಚರ್ಚೆ ಮಾಡೋದಕ್ಕಾಗಿ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ಅದರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಹಳ್ಳಿಗೂ ಕೂಡ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡುವುದಿದೆ. ಕೇಂದ್ರದತ್ತ ಬೊಟ್ಟು ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ತೀರ್ಮಾನಿಸಿರುವುದೀಗ. ರಾಜ್ಯಪಾಲರ ಭಾಷಣ ಇರುತ್ತೆ. ಸಹಜವಾಗಿ ವರ್ಷದ ಮೊದಲ ಅಧಿವೇಶನದಲ್ಲಿ ಸರ್ಕಾರದ ಸಾಧನೆಗಳನ್ನು ಕೊಂಡಾಡ್ತಾರೆ ರಾಜ್ಯಪಾಲರು. ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಸರ್ಕಾರದವರು ಒಂದು ಭಾಷಣವನ್ನು ಕೊಟ್ಟಿರ್ತಾರೆ. ಅದನ್ನು ರಾಜ್ಯಪಾಲರು ಅದನ್ನು ಅಧಿವೇಶನದ ಸಂದರ್ಭದಲ್ಲಿ ಭಾಷಣವನ್ನು ಮಾಡ್ತಾರೆ. ಅದರ ಬಗ್ಗೆ ಚರ್ಚೆಗಳಾಗುತ್ತೆ. ಅನೇಕ ಬಾರಿ ವಿಪಕ್ಷಗಳು ರಾಜ್ಯಪಾಲರಿಗೆ ಅವರು ಬರೆದು ಕೊಟ್ಟಿದ್ದಾರೆ, ಅವರು ತಮ್ಮ ನೀತಿ ನಿಯಮಗಳನ್ನು ಭಾಷಣದಲ್ಲಿ ಬರೆದು ಕೊಟ್ಟಿದ್ದಾರೆ, ಅದನ್ನು ಓದಿಸಿಬಿಟ್ಟಿದ್ದಾರೆ ಅಂತ ಆರೋಪಗಳನ್ನು ಮಾಡ್ತಾರೆ. ಸಹಜವಾಗಿ ರಾಜ್ಯಪಾಲರ ಭಾಷಣವೇ ಈ ಎಲ್ಲ ಟೋಟಲ್ ಏನು ಅಧಿವೇಶನ ಇರುತ್ತೆ ಅದಕ್ಕೆ ಒಂದು ಸಂಘರ್ಷವನ್ನು ಹುಟ್ಟುಕೊಳ್ಳೋದಕ್ಕೂ ಕೂಡ ಕಾರಣ ಆಗಿಬಿಡುತ್ತೆ. ಸುಳ್ಳು ಹೇಳಿಸ್ಬಿಟ್ಟಿದ್ದಾರೆ ಅಂತ. ಅದು ಕೂಡ ನಾಳೆಯಿಂದ ಆಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೇಂದ್ರದತ್ತ ಬೊಟ್ಟು ಮಾಡಿ ಮಹಾತ್ಮ ಗಾಂಧಿಯವರ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದು ಬಿಜೆಪಿಯ ನೀತಿ ನಿಯಮಗಳ ಬಗ್ಗೆಯೂ ಕೂಡ ಮಾತನಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಮಹಾತ್ಮ ಗಾಂಧಿಯವರ ತತ್ವ ಇತ್ಯಾದಿಗಳ ಬಗ್ಗೆ ಕಾಂಗ್ರೆಸ್ ಅನೇಕ ಬಾರಿ ಬಿಜೆಪಿ ವಿರುದ್ಧ ಮಾತನಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಇದೀಗ ನರೇಗಾ ವಿಚಾರದಲ್ಲೂ ಕೂಡ ಅಂಥ ಬೆಳವಣಿಗೆಗಳಾಗಿದೆ. ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯದ ಪಾಲು 60 ಮತ್ತು 40 ಅನ್ನುವಂಥ ಒಂದು ಪಾಲು ಏನು ಮಾಡಿದ್ದಾರೆ. ಈ ಹಿಂದೆ 90 ಮತ್ತು 10 ಇತ್ತು, ಅದನ್ನು 60 ಮತ್ತು 40 ಮಾಡಿದ್ದಾರೆ. ಇದು ರಾಜ್ಯಕ್ಕೆ ಹೊರೆ ಆಗುತ್ತೆ ಅನ್ನುವಂಥದ್ದು ಎರಡನೇ ವಿಚಾರ. ಮೂರನೇ ವಿಚಾರ, ಇಷ್ಟು ದಿನಗಳ ಕಾಲ ನರೇಗಾದಲ್ಲಿ ವರ್ಷಕ್ಕೆ 100 ದಿನಗಳಾಗಿದ್ದರೂ ಕೂಡ ಆ 100 ದಿನಗಳು ಕಾರ್ಮಿಕರಿಗೆ ಹಕ್ಕುಗಳಾಗಿ ಮಾರ್ಪಟ್ಟಿತ್ತು. ಆದರೆ ಇವರು 125 ಎಕ್ಸ್ಟ್ರಾ 25 ದಿನಗಳ ಕೆಲಸವನ್ನು ಕೊಟ್ಟರೂ ಕೂಡ ಅದು ಹಕ್ಕಾಗಿ ಪರಿಣಮಿಸಿಲ್ಲ. ಕೇವಲ ಕೇಂದ್ರವೇ ಎಲ್ಲವನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಅದರ ಮೇಲುಸ್ತುವಾರಿಯನ್ನು ಕೇಂದ್ರವೇ ಮಾಡ್ತಾ ಇದೆ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಪಾತ್ರ ಇದರಲ್ಲಿ ಇರೋದಿಲ್ಲ. ಇದು ಏಕಸ್ವಾಮ್ಯ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಕಾಂಗ್ರೆಸ್ನ ಭಾಗ. ಮತ್ತೊಂದು ಕಡೆ ಬಿಜೆಪಿಗೆ ಕೆಲ ಅಸ್ತ್ರಗಳು ಕೂಡ ಸಹಜವಾಗಿದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು ಬಿಜೆಪಿ ನಾಯಕರು. ಮಹೇಶ್ ತೆಂಗಿನಕಾಯಿ ಅವರು ಅದನ್ನು ಪ್ರಸ್ತಾಪ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಉತ್ತರವನ್ನು ಕೊಟ್ಟಿದ್ರು. ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಇದೀಗ ಅಬಕಾರಿ ಇಲಾಖೆಯಲ್ಲಿ ಆರ್.ಬಿ. ತಿಮ್ಮಾಪುರ್ ಲಂಚವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಒಬ್ಬ ಅಧಿಕಾರಿ ಆಡಿಯೋ ಸಂಭಾಷಣೆಯಲ್ಲಿ ಮಾತನಾಡಿದ್ದಾರೆ. ಇದೀಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತ. ಹೀಗೆ ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು, ಪೊಲೀಸ್ ಇಲಾಖೆಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಅದಾದ ನಂತರ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೆಲ ಅಭಿವೃದ್ಧಿ ಕಾರ್ಯಗಳ ಹಿನ್ನಡೆ ಕುರಿತಂತೆಯೂ ಕೂಡ ಬಿಜೆಪಿಯವರು ಮಾತನಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಹಜವಾಗಿ ರಾಜ್ಯ ಮತ್ತು ಅಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮತ್ತು ಇದರ ಜೊತೆಗೆ ಜೆಡಿಎಸ್ ಈ ನಾಯಕತ್ವದ ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಈ ಹಿಂದೆಯೂ ಕೂಡ ಬಿಜೆಪಿಯವರು ಪ್ರಸ್ತಾಪ ಮಾಡಿದ್ರು. ಒನ್ಸ್ ಅಗೇನ್ ಇದೀಗ ಅದನ್ನು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಗೊಂದಲ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ರಾಜ್ಯಪಾಲರ ಭಾಷಣ. ನಿನ್ನೆ ತಮಿಳುನಾಡಲ್ಲಿ ಒಂದು ಬೆಳವಣಿಗೆ ಆಗಿದೆ. ತಮಿಳುನಾಡಿನ ರಾಜ್ಯಪಾಲರು ಅರ್ಧಕ್ಕೆ ಹೋಗ್ಬಿಡ್ತಾರೆ. ಪ್ರತಿ ಬಾರಿಯೂ ಹಾಗೆ ಆಗ್ತಾ ಇದೆ ತಮಿಳುನಾಡಲ್ಲಿ ಗೊಂದಲ. ಕೇರಳದಲ್ಲಿಯೂ ಕೂಡ ಕೇಂದ್ರದ ಟೀಕೆ ಮಾಡಿದ್ದೀವಿ ನಾವು, ಅದರ ಬಗ್ಗೆ ರಾಜ್ಯಪಾಲರು ಭಾಷಣವನ್ನು ಓದಿಲ್ಲ, ಕೇಂದ್ರದ ಟೀಕೆ ಟಿಪ್ಪಣಿಗಳನ್ನು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಓದಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದಾರೆ ಅಂತ ಪಿಣರಾಯಿ ವಿಜಯನ್ ಕೇರಳ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಮಿಳುನಾಡಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಅಂಥದ್ದೊಂದು ಬೆಳವಣಿಗೆಗಳಾಗಿದೆ. ಸಹಜವಾಗಿ ರಾಜ್ಯಪಾಲರ ಭಾಷಣದ ಮೇಲೆ ಕುತೂಹಲ ಇರುತ್ತೆ, ಅವರು ಏನು ಮಾತನಾಡ್ತಾರೆ, ಏನು ಹೇಳ್ತಾರೆ ಅಂತ. ಅದು ಕೂಡ ಏನಾಗುತ್ತೆ ಅನ್ನುವಂತಹ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ
ಈ ನರೇಗಾ ವಿಚಾರದಲ್ಲಿ ದೊಡ್ಡ ಮಟ್ಟದ ಅಂದರೆ ಅವರು ಹಳ್ಳಿಗೆ ನಾವು ಹೋಗಿ ಪಾದಯಾತ್ರೆ ಮಾಡ್ತೀವಿ, ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಹೇಳಿದ್ದಾರೆ. ಮತ್ತೊಂದು ಕಡೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಈ ನೀತಿ ನಿಯಮಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೋರಾಡ್ತಾ ಇದ್ದಾರೆ. ಅದರ ಭಾಗವಾಗಿ ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇದೆ. ನಾಳೆಯಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಶುರುವಾಗ್ತಾ ಇದೆ. ಇದರ ಭಾಗವಾಗಿ ನಾಳೆ ಬೆಂಗಳೂರಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಈ ಸಭೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭಾಗವಹಿಸ್ತಾ ಇದ್ದಾರೆ. ನಾಳೆಯಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಇದು. ಸಹಜವಾಗಿ ನರೇಗಾ ಕುರಿತಂತೆ ಹೆಚ್ಚು ಚರ್ಚೆ ಆಗ್ತಾ ಇರೋ ದೃಷ್ಟಿಯಿಂದ ಕೇಂದ್ರ ಕೃಷಿ ಸಚಿವರಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಬಿಜಿ ರಾಮ್ಜಿ ಬಗ್ಗೆ ಏನೆಲ್ಲ ಮಾತನಾಡಬೇಕು, ಯಾವೆಲ್ಲ ಮಾಹಿತಿಗಳನ್ನು ಕೊಡಬೇಕು, ಹೇಗೆ ಆಡಳಿತ ಪಕ್ಷ ಸರ್ಕಾರಕ್ಕೆ ಕೌಂಟರ್ ಕೊಡಬೇಕು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡುವ ಸಾಧ್ಯತೆಗಳಿದೆ. ಮನ್ರೇಗಾ ಬದಲಾವಣೆಯನ್ನು ಖಂಡಿಸಿ ಸರ್ಕಾರ ಅಧಿವೇಶನವನ್ನು ಕರೆದಿರೋದು. ಅದರ ಭಾಗವಾಗಿ ನಾಳೆ ಅಂದರೆ ಈ ವಿಶೇಷ ಅಧಿವೇಶನದ ಸಮಯದಲ್ಲಿ ಹೇಗೆ ಹೋರಾಟ ಮಾಡಬೇಕು, ಆಡಳಿತ ಪಕ್ಷವನ್ನು ಹೇಗೆ ತರಾಟೆಗೆ ತೆಗೆದುಕೊಳ್ಳಬೇಕು, ಅದರಲ್ಲೂ ವಿಶೇಷವಾಗಿ ಮನ್ರೇಗಾ ವಿಚಾರದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪಗಳು, ಅದಕ್ಕೆ ಬಿಜೆಪಿಯವರು ಕೊಡ್ತಾ ಇರುವಂತಹ ಉತ್ತರಗಳು, ಅದಕ್ಕೆ ಅನೇಕ ಬಾರಿ ಸಮರ್ಥನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಏನು ಆರ್ಥಿಕವಾಗಿ ಏನು ಲಾಭ ಆಗುತ್ತೆ, 125 ದಿನಗಳಿಗೆ ನಾವು ಏರಿಕೆ ಮಾಡಿದ್ದೀವಿ, ಅದರ ಜೊತೆಗೆ ಅವ್ರಿಗೆ ಕೊಡ್ತಾ ಇದ್ದಂತಹ ದಿನದ ಕೂಲಿಯನ್ನು ಕೂಡ 265 ರೂಪಾಯಿಗೇನೋ ಏರಿಕೆ ಮಾಡಿದ್ದಾರೆ ಅನ್ಸುತ್ತೆ, ಅದನ್ನು ಕೂಡ ನಾವು ಏರಿಕೆ ಮಾಡಿದ್ದೀವಿ, ಅದು ಕೂಡ ಸಹಾಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯವರ ವಾದ ಇದೆ. ಆದರೆ ಕಾಂಗ್ರೆಸ್ನವರು ಇದ್ದದ್ದು ಮಹಾತ್ಮ ಗಾಂಧಿಯವರ ಹೆಸರನ್ನು ಬಿಟ್ಟು ಯಾಕೆ ನೀವು ವಿಬಿಜಿ ರಾಮ್ಜಿ ಅಂತ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ಇಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇತ್ತೀಚೆಗೆ ಒಂದು ಅರಮನೆ ಕಾರ್ಯಕ್ರಮದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇದು ಕೌಸಲ್ಯ ರಾಮ ಅಲ್ಲ, ರಾಮಾಯಣದ ರಾಮ ಅಲ್ಲ, ನಾಥುರಾಮ, ಇದು ನಾಥುರಾಮ್ ಗೋಡ್ಸೆ ಹೆಸರನ್ನು ಸೇರಿಸ್ಬಿಟ್ಟಿದ್ದಾರೆ ಅಂತ ಈ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾ ಇದ್ದಾರೆ, ಪಾಠ ಮಾಡ್ತಾರೆ.